ಸ್ನೇಹಿತರೆ ನಮಸ್ಕಾರ. ಇಂದು ಬೆಳಗ್ಗೆ 12 ಗಂಟೆಗೆ ಸುಮಾರು ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 31ನೇ ಕಂತಿನ ಹಣ ಜಮೆ ಆಗ್ತಾ ಇದೆ. ಈಗಾಗಲೇ ಸಾಕಷ್ಟು ಜಿಲ್ಲೆಗಳಲ್ಲಿ ಆಲ್ರೆಡಿ 2-3 ದಿನದಿಂದ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗಿದ್ದು ಟ್ರಯಲ್ ಕೂಡ ನಡೆದಿದೆ. ಯಾವುದೇ ರೀತಿ ತಾಂತ್ರಿಕ ದೋಷ ಅಂತೂ ಕಂಡು ಬಂದಿಲ್ಲ. ಸೊ ಹಾಗಾಗಿ ಇಂದು ಕೂಡ ಜಮಾ ಆಗ್ತಾ ಇದ್ದು ಸುಮಾರು 16 ಜಿಲ್ಲೆಯ ಮಹಿಳೆಯರ ಖಾತೆಗಳಿಗೆ ಜಮಾ ಆಗ್ತಾ ಇದೆ. ಸೊ ಹಾಗಾದ್ರೆ ಬನ್ನಿ, ಯಾವ ಯಾವ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ, ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ, ಈ ಪ್ರೊಸೆಸರ್ ಯಾವ ರೀತಿಯಾಗಿ ನಡೀತಾ ಇದೆ, ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ತೀರಾ ಇಂಪಾರ್ಟೆಂಟ್ ಮಾಹಿತಿ. ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ಕೂಡ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ 31ನೇ ಕಂತಿನ ಹಣ, ಏಪ್ರಿಲ್ ತಿಂಗಳ ಹಣ ಪೆಂಡಿಂಗ್ ಉಳಿದಿತ್ತು. ಅದನ್ನ ಈಗ ಜಮಾ ಮಾಡಲಾಗ್ತಾ ಇದೆ. ಜೊತೆಗೆ 32ನೇ ಕಂತಿನ ಹಣ ಮೇ ತಿಂಗಳ ಹಣ ಇದು. ಸೊ ಇದನ್ನು ಕೂಡ ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡಲಾಗತ್ತೆ. ಮೊದಲು 31ನೇ ಕಂತಿನ ಹಣ ಆದ್ರೂ ಕ್ಲಿಯರ್ ಆಗ್ಬೇಕಲ್ವಾ. ಇನ್ನು ಇದರ ಜೊತೆಗೆ 33 ಜೂನ್ ತಿಂಗಳ ಹಣ. ಸೊ ಈ 3 ತಿಂಗಳ ಹಣವನ್ನ ಸರ್ಕಾರ ಪೆಂಡಿಂಗ್ ಉಳಿಸಿದೆ. ಮತ್ತು ಈಗಾಗಲೇ ಜುಲೈ ತಿಂಗಳ ಹಣವು ಕೂಡ ಮುಗಿಲಿಕ್ಕೆ ಬಂದಿದೆ. ಈ ಜುಲೈ ತಿಂಗಳ ಕೂಡ ಮುಗಿದೋಗಿದ್ರೆ 34ನೇ ಕಂತಿನ ಹಣವು ಕೂಡ ಬಿಡುಗಡೆ ಆಗಬೇಕು. ಸುಮಾರು 4 ತಿಂಗಳ ಹಣವನ್ನ ಸರ್ಕಾರ ಪೆಂಡಿಂಗ್ ಉಳಿಸಿದ್ದು, ಈ 4 ತಿಂಗಳ ಹಣವನ್ನ ಸರ್ಕಾರ ಜಮಾ ಮಾಡಬೇಕಾಗಿದೆ. ಬಹಳ ದಿನದ ನಿರೀಕ್ಷೆ ಇತ್ತು. ಕಳೆದ 2 ತಿಂಗಳಿನಿಂದ ಎಲ್ಲ ಮಹಿಳೆಯರು ಕೂಡ ವೇಟ್ ಮಾಡ್ತಾ ಇದ್ರಿ, ಇಂದು ಜಮಾ ಆಗತ್ತೆ, ನಾಳೆ ಜಮಾ ಆಗತ್ತೆ ಅಂತ. ಖಂಡಿತವಾಗ್ಲೂ ಜಮಾ ಆಗತ್ತೆ. ನೀವೇನ್ ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆನೇ ಇಲ್ಲ ಸ್ನೇಹಿತರೆ. ಸೊ ಬಹಳ ವೇಟ್ ಮಾಡ್ತಾ ಇದ್ರಿ ನೀವು. ಆದ್ರೆ ಈಗ ರಿಲೀಸ್ ಆಗ್ತಾ ಇದೆ. ಸುಮಾರು 2,400 ಕೋಟಿಯಷ್ಟು ದುಡ್ಡನ್ನ ಬಿಡುಗಡೆ ಮಾಡಲಾಗಿದೆ. ಸುಮಾರು ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎಷ್ಟು ಜನ ಇದಾರಂದ್ರೆ 1,24,48,000 ಮಹಿಳೆಯರಿದ್ದೀರಿ. ಇದರಲ್ಲಿ ಒಂದು ಕಂತಿಗೆ 2,400 ಕೋಟಿಯಷ್ಟು ದುಡ್ಡು ಬೇಕಾಗುತ್ತೆ. ಅಷ್ಟು ದುಡ್ಡನ್ನ ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣಕಾಸು ಇಲಾಖೆ ರಿಲೀಸ್ ಮಾಡಿದೆ. ಒಂದ್ ಸ್ವಲ್ಪ ಗೃಹಲಕ್ಷ್ಮಿ ಪ್ರೊಸೆಸರ್ ಬಗ್ಗೆನೂ ಕೂಡ ನಿಮಗೆ ಹೇಳ್ತೀನಿ, ನಾನು ಗೊತ್ತಿರ್ಬೇಕು ನಿಮಗೆ. ಹಣಕಾಸು ಇಲಾಖೆಯ ದುಡ್ಡನ್ನ ರಿಲೀಸ್ ಮಾಡೋದು ಹಾಗೆ ಮಾಡೋದಿಲ್ಲ. ಮೊದಲು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನೋಟಿಸ್ ಅನ್ನ ಕಳುಹಿಸಬೇಕಾಗತ್ತೆ. ಆ ನೋಟಿಸ್ ನ ಮೇರೆಗೆ ಎಷ್ಟು ಮಹಿಳೆಯರಿದ್ದಾರೆ, ಎಷ್ಟು ಖರ್ಚು ವೆಚ್ಚ ಆಗತ್ತೆ, ಇಷ್ಟು ಫಂಡ್ ಅನ್ನ ನೀವು ಬಿಡುಗಡೆ ಮಾಡಬೇಕು ಅಂತ ನೋಟಿಸ್ ನಲ್ಲಿ ಇರುತ್ತೆ. ಆ ಒಂದು ಫಂಡ್ ಅನ್ನ ಬಿಡುಗಡೆ ಮಾಡಿದ ತಕ್ಷಣವೇ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಒಂದು ಇಲಾಖೆಗೆ, ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದುಡ್ಡು ಬರುತ್ತೆ. ಅಲ್ಲಿಂದ ಡೈರೆಕ್ಟ್ ಆಗಿ ಡಿಬಿಟಿ ಟ್ರೆಸರಿಗೆ ಪುಷ್ ಆಗೋದಿಲ್ಲ. 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡನ್ನ ಕಳುಹಿಸಲಾಗತ್ತೆ. ಅಲ್ಲಿರ್ತಕ್ಕಂತಹ 35 ತಾಲೂಕು ಗ್ರಾಮ ಪಂಚಾಯಿತಿಗಳು ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ ಗ್ರಾಮ ಪಂಚಾಯಿತಿಗಳು. ಸೊ ಹಾಗಾಗಿ ಎಲ್ಲವೂ ಕೂಡ ಪ್ರೊಸೆಸರ್ ಮುಗಿಯತ್ತೆ. ಅಲ್ಲಿ ಮುಗಿದಂತಹ ಪ್ರೊಸೆಸರ್ ಅನ್ನ, ಆ ದುಡ್ಡನ್ನ ಮತ್ತೆ ರಿಟರ್ನ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಿಡುಗಡೆ ಮಾಡಲಾಗತ್ತೆ. ಅಲ್ಲಿ ಉಳಿದಂತಹ ಅಲ್ಪ ಸ್ವಲ್ಪ ಪ್ರೊಸೆಸರ್ ಅನ್ನ ಮುಗಿಸ್ಕೊಂಡು ಮತ್ತೆ ಡಿಬಿಟಿ ಟ್ರೆಸರಿಗೆ ಪುಷ್ ಮಾಡಲಾಗತ್ತೆ. ಡಿಬಿಟಿ ಟ್ರೆಸರಿಗೆ ಪುಷ್ ಮಾಡದಂತಹ ಒಂದು ದುಡ್ಡನ್ನ ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ನಿಮ್ಮ ಖಾತೆಗಳಿಗೆ ಜಮೆ ಮಾಡಲಾಗುತ್ತೆ. ಈ ರೀತಿ ಪ್ರೊಸೆಸರು ಆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದಾದ ಮೇಲೆ ಒಂದು ಇರ್ತಕ್ಕಂಥದ್ದು. ಇದು ಪ್ರತಿ ತಿಂಗಳು ಪ್ರತಿ ಕಂತಿನಲ್ಲಿ ನಡೀತಿರ್ತಕ್ಕಂತಹ ಒಂದು ಸೈಕಲ್ ತರ ವರ್ಕ್ ಇದು. ಯಾವುದೇ ಕಂತನ್ನ ಬಿಡುಗಡೆ ಮಾಡ್ಬೇಕಂದ್ರೂ ಈ ರೀತಿನೇ ಪ್ರೊಸೆಸರ್ ನಡೆಯುತ್ತೆ. ಇಲ್ಲಿ ಮುಖ್ಯವಾಗಿ ಯಾವ ಜಿಲ್ಲೆಗಳಿಗೆ ದುಡ್ಡು ಬರ್ತಾ ಇದೆ ಅಂದ್ರೆ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ವಿಜಯನಗರ, ಬೆಳಗಾವಿ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಅದೇ ರೀತಿಯಾಗಿ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಅದೇ ರೀತಿಯಾಗಿ ಮಂಗಳೂರು ಸೈಡು, ಉಡುಪಿ ಸೈಡು, ತುಮಕೂರು, ಹೀಗೆ ನಾನಾ ರೀತಿಯ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಅಕೌಂಟ್ಗಳಿಗೆ ದುಡ್ಡನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಇವತ್ತು ದೊಡ್ಡ ಪ್ರಮಾಣದ ದುಡ್ಡು ಬಿಡುಗಡೆ ಅಂತಾನೆ ಹೇಳಬಹುದು. ಬಹಳ ದಿನದಿಂದ ವೇಟ್ ಮಾಡ್ತಾ ಇದ್ದೀರಿ. ಎಲ್ಲ ಮಹಿಳೆಯರು ಕೂಡ ಇವತ್ತು ಜಮಾ ಆಗತ್ತೆ, ನಾಳೆ ಜಮಾ ಆಗತ್ತೆ ಅಂತ ಕಾಯ್ತಾನೆ ಇದ್ದೀರಿ. ಯಾರು ಕೂಡ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಮೊದಲಿಗೆ ಈಗ 31ನೇ ಕಂತಿನ ಹಣ ಕ್ಲಿಯರ್ ಆದ ತಕ್ಷಣವೇ 32ನೇ ಕಂತಿನ ಹಣವು ಕೂಡ ಬಿಡುಗಡೆ ಮಾಡಲಾಗತ್ತೆ. ಯಾಕಂದ್ರೆ ಈಗಾಗಲೇ 3-4 ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ. ಇದರಿಂದ ಸರ್ಕಾರಕ್ಕೆ ಹೊರೆ ಬಿದ್ದ ಹಾಗಾಗಿರುತ್ತೆ. ಆದಷ್ಟು ಒಂದ್ 2 ತಿಂಗಳ ಹಣ ಆದ್ರೂ ಕ್ಲಿಯರ್ ಮಾಡ್ಲೇಬೇಕಾಗಿದೆ. ಅದಕ್ಕಾಗಿ ಈಗ ಒಂದು ಕಂತ ಆದ ಮೇಲೆ ಒಂದು ಕಂತು, ಒಂದಾದ ಮೇಲೆ ಒಂದು ತಿಂಗಳ ಹಣ ಜಮಾ ಮಾಡಿ ಕ್ಲಿಯರ್ ಮಾಡಲಾಗತ್ತೆ. ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ. ಪ್ರತಿಯೊಬ್ಬರ ಅಕೌಂಟ್ಗಳಿಗೂ
ಖಾತೆಗಳಿಗೆ ದುಡ್ಡು ಬರ್ತಾ ಇದೆ. ಯಾರು ಬಯೋಮೆಟ್ರಿಕ್ ಮಾಡಿಸಿಲ್ಲ, ಯಾರು ಅಂಗನವಾಡಿ ಕೇಂದ್ರಗಳಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಟಿಲ್ಲ, ಅದನ್ನ ಮುಖ್ಯವಾಗಿ ಕೊಡಿ. ಮತ್ತೆ ನಿಮ್ಮ ಬ್ಯಾಂಕ್ ಅಕೌಂಟ್ ಚಾಲ್ತಿಯಲ್ಲಿ ಇದೆಯೇ ಅಲ್ವಾ ನೋಡ್ಕೊಳ್ಳಿ. ಬರೀ ಡಾಕ್ಯುಮೆಂಟ್ಸ್ ಕೊಡೋದಷ್ಟೇ ಅಲ್ಲ, ನಿಮ್ಮ ಅಕೌಂಟ್ಗಳು ಆಕ್ಟಿವ್ ಇರಬೇಕು. ಅದರೆಲ್ಲದರ ಬಗ್ಗೆ ಗಮನ ಹರಿಸಿ. ಯಾಕಂದ್ರೆ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಅಕೌಂಟ್ಗಳಿಗೆ ದುಡ್ಡು ಬರೋದಿಲ್ಲ. ಆ ಒಂದು ಬ್ಯಾಂಕ್ ಅಕೌಂಟ್ ಚಾಲ್ತಿ ಇಲ್ಲ ಅಂದ್ರೆ ಅಕೌಂಟ್ ಆಕ್ಟಿವ್ ಇಟ್ಕೊಳ್ಬೇಕು. ಮೇಲಿಂದ ಮೇಲೆ ಟ್ರಾನ್ಸಾಕ್ಷನ್ ಮಾಡಿಸ್ತಾ ಇರಬೇಕು. ಓಕೆ, ಏನೇ ಪ್ರಶ್ನೆಗಳಿದ್ರು ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಬಹುದು. ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ. ನಾನು ತಿಳಿಸಬೇಕಾಗಿರ್ತಕ್ಕಂತಹ ವಿಷಯವನ್ನ ನಿಮ್ ಮುಂದೆ ಇಟ್ಟಿದ್ದೀನಿ. ಓಕೆ, ಈ ವಿಷಯವನ್ನ ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.